ಸಾಗರ್ ಖಂಡ್ರೆ ಅವರ ಗೆಲುವಿಗೆ ಯಾವುದೇ ಷರತ್ತಿಲ್ಲದೆ ನಾನು ನನ್ನ ಕಾರ್ಯಕರ್ತರೊಂದಿಗೆ ಹಗಲಿರುಳು ಶ್ರಮಿಸುವೆ. ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗಳಯ್ಯ ಚಂದ್ರಸಿಂಗ್ ಕಳೆದ ವರ್ಷ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕಾಂಗ್ರೆಸ್ ಪಕ್ಷ ಅಲ್ಪ ಮತದಲ್ಲಿ ಕ್ಷೇತ್ರ ಕಳೆಯುವಂತೆ ಮಾಡಿರುವಂತಹ ಮಾಜಿ ಮುಖ್ಯಮಂತ್ರಿಗಳಾದ ಧರ್ಮಸಿಂಗಳಯ್ಯ ಚಂದ್ರಸಿಂಗ್ ರವರು ಇಂದು ನಗರದಲ್ಲಿ ಬರುವ ತಮ್ಮ ನಿವಾಸದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಕುಟುಂಬವು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ನಡೆದುಕೊಂಡು ಬಂದಿದೆ. ನಾವೇನಾದರೂ ಕಾಂಗ್ರೆಸ್ ಪಕ್ಷದ ನಿಷ್ಠರು, ನಾವು ಎಂದೆಂದೂ ಕಾಂಗ್ರೆಸ್ ನವರು ಕಾರಣದಿಂದಾಗಿ ನಾನು ಪಕ್ಷ ಬಂಡಾಯ ಹೇಳುವಂತಾಯಿತು. ರಾಜಕಾರಣದಲ್ಲಿ ಯಾರು ವಿರೋಧಿಗಳು ಅಲ್ಲದ ಶತ್ರುಗಳಲ್ಲ ಎನ್ನುವಂತೆ ನಾನು ಸಾಗರ್ ಖಂಡ್ರೆ ಅವರ ಗೆಲುವಿಗೆ ಯಾವುದೇ ಷರತ್ತಿಲ್ಲದೆ ನಾನು ನನ್ನ ಕಾರ್ಯಕರ್ತರೊಂದಿಗೆ ಹಗಲಿರುಳು ಶ್ರಮಿಸುವೆ ಅಂತ ಹೇಳಿದರು. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ನಿಮಗೆ ಅನ್ಯಾಯ ಆಗಿದೆ, ನೀವು ನಿಲ್ಲಬೇಕು, ಯಾಕಂದ್ರೆ ಎಲ್ಲ ಕಾರ್ಯಕರ್ತರಿಗೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ ಮೇಲೆ ನಾನು ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ನಾನು ನಿಂತಿದ್ದೆ. ಅದರಲ್ಲಿ ನನಗೆ 15,000 ಓಟು ನನಗೆ ಬಂದಿತ್ತು. ಕೆಲವು ಜನ ನನಗೆ ಬೇರೆ ಬೇರೆ ಮಾತಾಡಿದ್ರು, 2,000 ಓಟ್ ತಗೊಳಲ್ಲ, 3,000 ಓಟ್ ತಗೊಳಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದ್ರೂ ನಾನು 15,000 ಓಟು ನಾನು ಆ ಟೈಮಲ್ಲಿ ನಾನು ತಗೊಂಡಿದ್ದೆ. ನಾನು ಯಾರಿಗೂ ಸೋಲಿಸ್ಬೇಕಂತ ನಾನು ಚುನಾವಣೆಗೆ ನಿಂತಿರಲಿಲ್ಲ. ನಾನು ಗೆಲ್ಲಬೇಕು, ನಮ್ಮ ಕಾರ್ಯಕರ್ತರು ಒಳ್ಳೇದಾಗಬೇಕು ಅಂತ ಒಂದೇ ಒಳ್ಳೆ ಮನಸ್ಸಿಂದ ನಾನು ಚುನಾವಣೆ ಫೈಟ್ ಮಾಡಿದ್ದೆ. ಆದರೂ ನನಗೆ ಒಳ್ಳೆ ನನ್ನ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡಿ ನನಗೆ ಆ ಚುನಾವಣೆಯಲ್ಲಿ 15,000 ಓಟ್ ನನಗೆ ಕೊಡಿಸಿದ್ರು. ಅದರಿಂದ ಇವತ್ತು ನಾವು ಯಾವತ್ತೂ ಇದ್ರೂ ನಾವು ಕಾಂಗ್ರೆಸ್ ಪಕ್ಷದವರೇ. ಯಾಕಂದ್ರೆ ಇವರು ಜಿಲ್ಲಾ ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಯಾಕಂದ್ರೆ ಆ ಟೈಮಲ್ಲಿ DCC ನಮ್ಮ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಯೂಸಫಲಿ ಜಮಾದಾರ್ ಸಾಹೇಬರು, ST ಸೆಲ್ನ. ಹಾಗೆ ಇವರು ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ರು ಗೌಸುದ್ದೀನ್ ಅವರು. ಅದೇ ತರ ನಮ್ಮ ಇವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಕ್ಷದ ಜಿಲ್ಲೆಯ ಜನರಲ್ ಸೆಕ್ರೆಟರಿ ಆಗಿದ್ರು. ಮೌಲಾ ಅವರು APMC ಮೆಂಬರ್ ಆಗಿದ್ರು, ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷ ತಿಪ್ಪಣ್ಣ ಅವರು. ಹೀಗೆ ಅನೇಕ ಜನ ಇವತ್ತು ನಾವು ಕೆಲವೇ ಜನ ಬಂದು ಇವತ್ತು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಹೇಳಿದ ಮೇಲೆ ಎಲ್ಲರೂ ಬಂದಿದ್ದೀವಿ. ಅದರಿಂದ ಇವತ್ತು ನಾವು ಯಾವತ್ತಿದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡಿದಿದ್ದೀವಿ. ಅದರಿಂದ ಇವತ್ತು ನಾವು ಎಲ್ಲ ಕಾರ್ಯಕರ್ತರ ಒಂದು ಒಪಿನಿಯನ್ ತಗೊಂಡು ನಾವು ಇವತ್ತು ಕಾಂಗ್ರೆಸ್ ಪಕ್ಷನ ನಾವು ಸಪೋರ್ಟ್ ಮಾಡಬೇಕು, ಅನ್ಕಂಡೀಷನಲ್ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಡಿಸೈಡ್ ಮಾಡಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಇವತ್ತು ಸಾಗರ್ ಖಂಡ್ರೆ ಅವ್ರನ್ನ ನಾವು ಒಳ್ಳೆ ಬಹುಮತದಿಂದ ನಾವು ಗೆಲ್ಲಿಸ್ಕೊಡ್ಬೇಕು. ಯಾಕಂದ್ರೆ ಇವತ್ತು ನಿಮ್ಮ ಪರಿಸ್ಥಿತಿಯಲ್ಲಿ ಏನು BJP ಸರ್ಕಾರ ಸುಳ್ಳು ಆಶ್ವಾಸನೆ ಕೊಟ್ಟು ಇವತ್ತು ಏನು 10 ವರ್ಷ ಸರ್ಕಾರ ನಡೆದಿದೆ. ಅದರಿಂದ ನಾವು ಸರ್ಕಾರನ ಹೋಗಲಾಡಿಸೋದಕ್ಕೆ ನಾವು ಕಷ್ಟ ಬಿದ್ದು ನಾವು ಹಗಲು ರಾತ್ರಿ ದುಡಿದು ನಾವು ಸಾಗರ್ ಖಂಡ್ರೆ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಏನು ನಿಲ್ಲಿಸಿದ್ದಾರೆ ಅವರನ್ನ ನಾವು ಏನು ಇದರಲ್ಲಿ ಭಾರತದಲ್ಲೇ ಯಂಗ್ MP ಹಾಗೆ ನಾವು ಕಾಣೋದಕ್ಕೆ ನಾವು ಬಯಸೋಣ ಅಂತ ಹೇಳ್ಬಿಟ್ಟು ನಾವು ಬೀದರ್ ಸೌತಿನ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಅವ್ರು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಅವ್ರ ಜೊತೆ ನಾವು ಇರ್ತೀವಿ, ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಎಲ್ಲ ಕಾರ್ಯಕರ್ತರು ಮೀಟಿಂಗ್ ಮಾಡಿ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಒಂದು ಹೇಳಿದ್ದೀವಿ. ಅದ್ರ ಮುಂದೆ ನೋಡ್ಬೇಕು, ಮುಂದೆ ಯಾವ ತರ ನಾವು ಕೇಳಿದಾರೆ. ನಾವು ಕಾರ್ಯಕರ್ತರ ಒಪಿನಿಯನ್ ತಗೊಂಡು ನಾವು ಕೇಳಿದೀವಿ, ಅವ್ರಿಗೂ ಮಾತಾಡಿದೀವಿ, ಮಾತುಕತೆ ನಡೀತಾ ಇದೆ. ಎಲ್ಲ ಹೈಕಮಾಂಡ್ ಇಂದ ನಾವು ಮಾತಾಡಿದೀವಿ. ಅವರು ಯಾವ ತರ ಡಿಸಿಷನ್ ತಗೋತಾರೆ ಅದ್ರ ಮೇಲೆ ಬಿಡೋಣ. ಬಟ್ ಆಕ್ಚುಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅನ್ಕಂಡೀಷನಲ್ ಸಪೋರ್ಟ್ ನಾವು ಮಾಡ್ತಾ ಇದ್ದೀವಿ. ನಾವು ಸ್ಥಾನಮಾನ ಕೇಳ್ತಾ ಇದ್ದೀವಿ. ಇಲ್ಲ, ನಾ ಸ್ಥಾನಮಾನ ಯಾವತ್ತು ಅನ್ಕಂಡೀಷನಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ಪಾರ್ಟಿ ನಾನು ಇವತ್ತು ಜಾಯ್ನ್ ಆಗ್ತಾ ಇಲ್ಲ. ಇವತ್ತು ನಾವು ಅನ್ಕಂಡೀಷನಲ್ ಸಪೋರ್ಟ್ ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತೇವೆ. ಮೇಲೆ 2 ಮಾತು ಅವರು ಮಾತಾಡ್ತಾರೆ, 2 ಮಾತು ನಾವು ಮಾತಾಡಿರ್ತೀವಿ. ಅದು ವೈಯಕ್ತಿಕ ಯಾರು ತಗೊಂಡ್ಬಾರದು. ಯಾಕಂದ್ರೆ ಚುನಾವಣೆ ಟೈಮಲ್ಲಿ ಎಲ್ಲರೂ ಮಾತಾಡಿರ್ತಾರೆ. ಎಷ್ಟೋ ಸಲ ಇವತ್ತು ನೋಡಿ, ಇವತ್ತು ಮಾಲಿಕೆ ಗುತ್ತೇದಾರ್ ಅವರು ನೀವು ನೋಡಿದ್ದೀರಾ, 5 ವರ್ಷ ಅವರು ಯಾವ ತರ ಚುನಾವಣೆಯಲ್ಲಿ ಯಾರು ಏನೇನು ಮಾತಾಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದ್ದಿದೆ. ಇವತ್ತು ನಮ್ಮ ಪಕ್ಷಕ್ಕೆ ಬಂದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಜಾಯ್ನ್ ಆಗಿದ್ದಾರೆ. ಅದೇ ತರ ವೈಯಕ್ತಿಕ ಯಾವತ್ತೂ ತಗೊಂಡ್ಬಾರ್ದು. ಇಲ್ಲಿ
ನಮ್ಮ ಬೀದರ್ ಸೌತ್ ಅಲ್ಲಿ ಏನಿದೆ, ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಲೀಡ್ ಬರ್ತಾ ಇದೆ. ಇವತ್ತಿನ ಏನು ಇದೆ ನಮ್ಮ ಎಲ್ಲ ಮುಖಂಡಗಳ ಇಂಪಾರ್ಟೆನ್ಸ್ ಇದೆ, ಅದನ್ನ ನೀವು ತಗೊಂಡು ನೀವು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ಮೇಲೆ ನಾವೆಲ್ಲ ಡಿಸಿಷನ್ ತಗೊಂಡು ಈ ತರ ಮಾಡಿದ್ದೀವಿ. ಲೀಡ್ ಕೊಡಬೇಕು, ಬೀದರ್ ಸೌತ್ ಹೈಯೆಸ್ಟ್ ಮಾರ್ಜಿನ್ ನಿಂದ ನಾವು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ತರ ನಾವು ಪ್ಲಾನ್ ಮಾಡ್ತೀವಿ. ಪ್ರಾಬ್ಲಮ್ ಸರ್, ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಚಂದ್ರ ಸಿಂಗರ್ ಕಾರ್ಯಕರ್ತರಿಗೆ ನೆಲೆ ಇಲ್ಲ ಅಂತಕ್ಕಂಥ ಕೇಳುವಂತೆ ಯಾವ ಪಕ್ಷಕ್ಕೂ ಹೋಗ್ತಾ ಇಲ್ಲ. ಜೊತೆಗೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರು ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಸರ್, ಅದ್ರ ಬಗ್ಗೆ ಈ ಕರೆಗಣಿಸೋ ಬಗ್ಗೆ ನಾನು ಅದ್ರ ಬಗ್ಗೆ ನಾನು ಏನು ಡಿಸ್ಕಷನ್ ಮಾಡಕ್ ನಾನು ಹೋಗಲ್ಲ. ಯಾಕಂದ್ರೆ ನಾನು ಮ್ಯಾಕ್ಸಿಮಮ್ ಏನು ಬೇಕೋ ಅವ್ರಿಗೆ ನಮ್ಮ ಕಾರ್ಯಕರ್ತರಿಗೆ ಅವ್ರಿಗೆ ಏನು ಕಡಿಮೆ ಮಾಡಿದಿರುತ್ತ ನಾನು ನೋಡ್ಕೊಂಡಿದ್ದೆ. ಅಶೋಕ್ ಹೆಣಿ ಅವ್ರು ಬಿಡ್ತಾರ ಸರ್ ನಿಮ್ ಕಾಂಗ್ರೆಸ್? ಅದೇ ನಾನು ಹೇಳಿದೆಲ್ಲ, ವೈಯಕ್ತಿಕವಾಗಿ ಯಾವುದು ತಗೊಳ್ಬಾರ್ದು ಅಂತ ಹೇಳ್ತಾ ಇದ್ದೀವಿ ನಾವು. ಯಾಕಂದ್ರೆ ಕಾಂಗ್ರೆಸ್ ಚುನಾವಣೆ ಅಂದ್ರೆ ಎಲ್ಲ ಬರುತ್ತೆ, ಅವ್ರು ಎರಡು ಮಾತಾಡಿರ್ತಾರೆ, ನಾವು ಎರಡು ಮಾತಾಡಿರ್ತೀವಿ. ಅದರಿಂದ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ನೋಡೋಣ ಆಕ್ಚುಲಿ ಯಾವ ತರ ಆಗುತ್ತೆ ಅನ್ನೋದು ನೋಡ್ತೀವಿ. कांग्रेस पार्टी को बाहर से सपोर्ट करने वाले सर, कांग्रेस पार्टी को बाहर से सपोर्ट करने वाले कांग्रेस सपोर्ट को आप सपोर्ट कर रहे हैं. ಅದು ಒಂದು ನಿರ್ಧಾರ ಕಾಂಗ್ರೆಸ್ಗೆ ಎಷ್ಟು ಸಮಸ್ಯೆ ಆಯ್ತು ಎಂಬುದು ಒಂದು ಸೀಟ್ ನಾನು ಕಳ್ಕೊಳ್ಬೇಕಾಯ್ತು. ಯಾರಿಗೂ ಸೋಲ್ಸ್ಬೇಕಂತ ನಿಂತಿರಲಿಲ್ಲ, ನಾನು ಸೋಲ್ಸ್ಬೇಕಂತ ಯಾವತ್ತು, ಯಾಕಂದ್ರೆ ನಾವು ಯಾವತ್ತು ಪಕ್ಷೇತರ ಅಭ್ಯರ್ಥಿ ನಿಂತ್ಕೊಂಡು ಸೋಲ್ಸೋದಂದ್ರೆ ಹೆಂಗ್ ಸರ್? ಯಾರನ್ನಾದ್ರೂ ಸೋಲ್ಸಿ ಅದೇ ಹೇಳ್ತೇನೆ, ನಾನು ಗೆಲ್ಲಬೇಕಂತ ನಿಂತಿದ್ದೆ, ನೀವು ಸೋತಿ ಗೆಲ್ಲಬೇಕಂತ ನಿಂತಿದ್ದೆ. ಸರ್ ಒಂದ್ ಕಾರಣಕ್ಕೆ ಸೋತಿದ್ದೀವಿ, ಸೋತಿ ಗೆದ್ದಿದ್ರಿ ನೀವು, ಅದು ನೀವು ಮಾಡಬೇಕು. ಸೋತಿ ಗೆದ್ದಿದ್ರಿ मेरे को एक्चुअली मैं कांग्रेस पार्टी वाला हूँ, इनवाइस भी नहीं किए. कांग्रेस पार्टी वाला हूँ, कांग्रेस पार्टी के लिए हम काम करते ಸರ್ 24 ಸಿಎಂ ಅವ್ರು ಬರ್ತಾ ಇದಾರ, 24ನೇ ತಾರೀಕು ಸಿಎಂ ಅವ್ರು ಬರ್ತಾ ಇದಾರ, ಅವಾಗ ಸೇರ್ಕೊಳ್ತಾ ಇದ್ರೆ हैं. ಅದು ನನ್ಗೆ ಗೊತ್ತಿಲ್ಲ, ಅದರದ್ದೇನು ತಯಾರಿ ಆಗಿಲ್ಲ ಸರ್. ಅದು ಇನ್ನ ನಮ್ಗೆ ಏನು 5 ಗ್ಯಾರಂಟಿನ ಅನುಷ್ಠಾನ ಇವತ್ತು ಎಲ್ಲೇ ಹೋಗ್ಲಿ ಯಾರೇ ಮಾತಾಡಿದ್ರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ವೋಟ್ ಹಾಕ್ತೀವಿ ಅಂತ ಜನನೂ ಹೇಳ್ತಾರೆ. ಸರ್, ಅಶೋಕ್ ಗೆಣಿ ಅವ್ರ ಜೊತೆ ಏನಾದರೂ ಚರ್ಚೆ ಮಾಡಿದ್ರೆ ಚುನಾವಣೆ ಇಲ್ಲ, ಅವ್ರ ಜೊತೆ ನಾವೇನು ಚುನಾವಣೆ ಕ್ಯಾಂಡಿಡೇಟ್ ನಿಂತಿದ್ದಾರೆ, ಅವ್ರ ಜೊತೆ ನಾವು ಇದು ಮಾಡಿದ್ವಿ. ಏನಾದ್ರು ಆತರ ಬಂದ್ರೆ ನಾವು ಮಾತಾಡಿದ್ರೆ ನಾವು ತಯಾರಿ.